ರೊಬಾಟಿಕ್ ಸರ್ಜರಿ, ಎಸ್ಪೆಷಲಿ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಮಾತಾಡ್ತಾ ಡಾಕ್ಟರ್ ನಮ್ಗೆ ಎಕ್ಸ್ಪ್ಲೈನ್ ಮಾಡಬಹುದಾ ನೀವು ವಾಟ್ ಎಕ್ಸಾಕ್ಟ್ಲಿ ಇಸ್ ಹ್ಯಾಪ್ಟಿಕ್ ಬೌಂಡ್ರಿ ಅಂತ? ಬಿಕಾಸ್ ನೀವು ಇದನ್ನ ಎಕ್ಸ್ಪ್ಲೈನ್ ಮಾಡಿದಾಗ ನಮಗೆ ಯಾಕೆ ನಾವು ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿಗೆ ಹೋಗಬೇಕು ಅಂತ ಗೊತ್ತಾಗುತ್ತೆ. ಇದು ತುಂಬ ಒಳ್ಳೆ ಕ್ವೆಶ್ಚನ್. ಇದು ಹ್ಯಾಪ್ಟಿಕ್ ಬೌಂಡ್ರಿ ಅಂದರೆ ಈ ಲಕ್ಷ್ಮಣ ರೇಖೆ ಇದ್ದಂಗೆ. ಸೊ ಸರ್ಜರಿ ರೋಬೋಟ್ ಒಂದು ಬೌಂಡ್ರಿನ ಕ್ರಿಯೇಟ್ ಮಾಡ್ಕೊಳತ್ತೆ, ಒಂದು ಗ್ರೀನ್ ಬೌಂಡ್ರಿ ಬರುತ್ತೆ ಆಪರೇಟ್ ಮಾಡ್ತಾ. ಇದು ಬೋನು, ಈ ಥರ ಒಂದು ಬೌಂಡ್ರಿ ಬರುತ್ತೆ. ಆ ಬೌಂಡ್ರಿಯಿಂದ ಹೊರಗಡೆ ನಮ್ಮ ಸಾ ಹೋಗಲ್ಲ. ಹಿಂಭಾಗದಲ್ಲಿ ವೈಟಲ್ ಸ್ಟ್ರಕ್ಚರ್ಸ್ ಇರುತ್ತೆ, ಬ್ಲಡ್ ವೆಸಲ್ಸ್ ಇರುತ್ತೆ. ಸೊ ಇಲ್ಲಿದ್ರೆ ಬ್ಲಡ್ ವೆಸಲ್ ಆ ಸಾ ಅದ್ರ ಬೌಂಡ್ರಿ ಒಳಗೆ ಹೋಗಿ ಎಲ್ಬನ್ನ ತೆಗೆಯತ್ತೆ ಹೊರತು ಅದರಿಂದ ಹೊರಗೆ ಹೋಗಲ್ಲ. ಹಾಗಾಗಿ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಸೇಫ್ ಫಾರ್ ದ ಪೇಷಂಟ್ ಆ್ಯಂಡ್ ಫಾರ್ ದ ಸರ್ಜನ್. ನೀವು ಟ್ರೆಡಿಷನಲಿ ಒಂದು ಬೋನ್ ಕಟ್ ಮಾಡಿದಾಗ ಸ್ವಲ್ಪ ಆ ಕಡೆ ಈ ಕಡೆ ಹೋಗಬಹುದು, ಬಟ್ ಇಲ್ಲಿ ಒಂದು ಹ್ಯಾಪ್ಟಿಕ್ ಬೌಂಡ್ರಿ ಅಂತ ನೀವೇನು ಸೆಟ್ ಮಾಡಿರ್ತೀರಾ. ಬಿಕಾಸ್ ನಾನು ಆಗಲೇ ಹೇಳಿದಾಗೆ ಇಲ್ಲಿ ಸರ್ಜನ್ನ ತಲೆ, ರೋಬೋನ ಪ್ರಿಸಿಷನ್. ನೀವು ಸೆಟ್ ಮಾಡಿರೋ ಬೌಂಡ್ರಿನ ಕೈ ದಾಟಬಹುದು, ರೋಬೋ ದಾಟಲ್ಲ. ಹೌದು, ಹ್ಯಾಪ್ಟಿಕ್ ಬೌಂಡ್ರಿ ನಿಮ್ಮ ಬ್ಲಡ್ ವೆಸಲ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ ಹಿಂಭಾಗದಲ್ಲಿ. ಇಂಪ್ಲಾಂಟ್ ಪೊಸಿಷನಿಂಗ್ ಅಂದರೆ ಈ ಕಾಂಪೊನೆಂಟ್ ಹೇಗೆ ಕೂಡುತ್ತೆ ಈ ಬೋನ್ ಮೇಲೆ 1 ಡಿಗ್ರಿ 2 ಡಿಗ್ರಿ. ಸೊ ಎಷ್ಟು ಮಟ್ಟಿಗೆ ಅಕ್ಯುರಸಿ ಬರುತ್ತೆ ಅಂದರೆ 1 ಡಿಗ್ರಿ 1 ಮಿಲಿಮೀಟರ್ ಕಟ್ ಐ ಕ್ಯಾನ್ ಕಂಟ್ರೋಲ್. ಈ ಕಾಂಪೊನೆಂಟ್ ಆಗಲಿ ಕೆಳಗಡೆ ಟಿಬಿಯಲ್ ಕಾಂಪೊನೆಂಟ್ ಆಗಲಿ. ಸೊ ಎರಡರದ್ದು ಪೊಸಿಷನಿಂಗ್ ಅಂತ ಹೇಳ್ತೀವಿ. ಸೊ ಇವೆರಡರ ಪೊಸಿಷನಿಂಗ್ನು ರೋಬೋಟಲ್ಲಿ 1 ಮಿಲಿಮೀಟರ್ ಮತ್ತು 1 ಡಿಗ್ರಿವರೆಗೂ ಕಂಟ್ರೋಲ್ ಮಾಡಬಹುದು. ಇದರಿಂದ ಅಕ್ಯುರಸಿ ತುಂಬಾ ಚೆನ್ನಾಗಿ ಕಂಡು ಬರುತ್ತೆ. ABC ಆಫ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಅಲೈನ್ಮೆಂಟ್, ಬ್ಯಾಲೆನ್ಸ್ ಮತ್ತು ಸಿಮೆಂಟಿಂಗ್. ಸೊ ಎ ಅಂದ್ರೆ ಅಲೈನ್ಮೆಂಟ್, ರೋಬೋಟ್ ಇಂದ ಪರ್ಫೆಕ್ಟ್ ಆಗಿ ಬರುತ್ತೆ. ಬ್ಯಾಲೆನ್ಸ್ ಅಂತಂದ್ರೆ ಎರಡು ಸೈಡ್ ಬರೋ ಟಿಶ್ಯೂ ಟೆನ್ಷನ್ ಇಲ್ಲ, ಲಿಗಮೆಂಟ್ ಟೆನ್ಷನ್. ಈಗ ಟೇಲರ್ ಹತ್ರ ಹೋದ್ರೆ ಬಟ್ಟೆ ಇಲ್ಲಿ ಸ್ವಲ್ಪ ಟೈಟ್ ಇದೆ, ಈ ಕಡೆ 1-2 ಹೊಲಿಗೆ ಬಿಡಿ, ಈ ಸೈಡ್ ಲೂಸ್ ಇದೆ 1-2 ಹಿಡೀರಿ ಅಂತ ಹೇಳ್ತಾ ಇದ್ರು ಹಳೆ ಕಾಲದಲ್ಲಿ. ಸೊ ಅದೇ ಥರ ಮಂಡಿಯಲ್ಲಿ ಈ ಥರ ಬಾಗದಾಗ ಒಳಗಡೆ ವ್ಯಾರಸ್ ಇಲ್ಲ, ಬೋಲೆಗಾದಾಗ ಒಳಗಡೆ ಬಿಡಬೇಕಾಗತ್ತೆ, ಹೊರಗಡೆ ಹಿಡಿಬೇಕಾಗತ್ತೆ. ಸೊ ಇದನ್ನ ನಾವು ಇಂಪ್ಲಾಂಟ್ ಪೊಸಿಷನಿಂಗ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋತೀವಿ. ಸೊ 3 ರೋಬೋಟ್ ಯೂಸ್ ಮಾಡಿರೋದ್ರಿಂದ ನನಗೆ ಸ್ವಲ್ಪ ಅನುಭವ ಹೆಚ್ಚಾಗಿದೆ. ಇಟ್ ಹ್ಯಾಸ್ ಆಡೆಡ್ ಅಂಡ್ ಹೆಲ್ಪ್ಡ್ ಮೀ ಇನ್ ಮೈ ಲರ್ನಿಂಗ್ ಕರ್ವ್ ಅಂಡ್ ಮೇಡ್ ಮೀ ಎ ಬೆಟರ್ ಸರ್ಜನ್ ಅಷ್ಟೇ. And especially when it comes to haptic boundary, virtual 3D safety zone ಇರುತ್ತೆ ಇದರಲ್ಲಿ ಅಲ್ವಾ. ಅಂದರೆ ನೀವು ಒಂದ್ಸಲ ಬೌಂಡ್ರಿ ಸೆಟ್ ಮಾಡಿದ್ಮೇಲೆ ನೀವೇ ಅದನ್ನ ಕ್ರಾಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಈ ರೊಬಾಟಿಕ್ ಆರ್ಮ್ ಅದನ್ನ ರೆಸಿಸ್ಟ್ ಮಾಡುತ್ತೆ, ಸೇಯಿಂಗ್ ಯು ಕ್ರಾಸಿಂಗ್ ದ ಬೌಂಡ್ರಿ ಅಂತ.